ಸುಧನ್ಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಮೋಸ್ಟ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಲ್ಲ. ಕಾಫಿ. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ, ಡಾಕ್ಟರ್ನ ಕರೆಸಿ ಅಮ್ಮನಿಗೆ ಚೆಕಪ್ ಮಾಡಿಸಿ ಟ್ರೀಟ್ಮೆಂಟ್ ಕಳಿಸಿದ್ದಕ್ಕೆ. ಅದ್ರಲ್ಲಿ ಏನಿದೆ, ಸೊಸೆಯಾಗಿ ನಾನು ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ನಾವಿಬ್ರು ಸಂಸಾರ ಅನ್ನೋ ನೋಗಕ್ಕೆ ಕಟ್ಟಿರೋ ಜೋಡಿ ಎತ್ತಿದ್ದಂಗೆ. ಅಂದ್ಮೇಲೆ ಭಾರನ ಸಮಾನವಾಗಿ ಹೊರ್ಬೇಕಲ್ವಾ? ಎಲ್ಲರೂ ನಿಮ್ ಥರನೇ ಯೋಚನೆ ಮಾಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಂದು ಸೇಮ್ ಡೈಲಾಗು, ಬಟ್ ಸ್ವಲ್ಪ ಚೇಂಜು. ಎಲ್ಲಾ ಗಂಡಂದಿರು ನಿಮ್ ತರ ಇದ್ರೆ ಎಷ್ಟು ಚೆನ್ನಾಗಿರೋದು. ನೀವ್ ಈ ರೀತಿ ಇರೋದಕ್ಕೆ ನಾನ್ ಹೀಗಿರೋದು. ನೀವು ನನ್ನ ಇನ್ಸ್ಪಿರೇಷನ್ ಅಂದ್ರೂ ತಪ್ಪಿಲ್ಲ. ವಾ ಡೈಲಾಗು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಾಗೆಳೆಯ. ಬಾಪ್ಪ ಆನಂದ, ಕಾಫಿ ಬೇಡ ಕಣ. ಯಾಕೋ ಏನೋ ಟೆನ್ಷನ್ ಇದೆಯಾ? ಏನಾಯ್ತು? ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಣ. ಏನು ಹೇಳು? ನಮ್ದು ಒಂದು ಫ್ಯಾಕ್ಟ್ರಿ ಇದೆಯಲ್ಲ ಕನಕದುರ್ಗದ ಹತ್ರ, ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ. ಇಮಿಡಿಯೇಟ್ ಆಗಿ ನಾವು ಹೋಗ್ಲೇಬೇಕು. ನಾವು ಅಲ್ಲಿದ್ದು ಸೂಪರ್ವೈಸ್ ಮಾಡಿದ್ರೇ ಸಾಲ್ವ್ ಆಗೋದಿಲ್ಲ ಅಂದ್ರೆ ಆಗಲ್ಲ ಕಣ. ಏನು ಪ್ರಾಬ್ಲಮ್ಮು? ಇದು ಯಾವುದೋ ಒಂದು ಡಾಕ್ಯುಮೆಂಟ್ಗೆ ನಿನ್ನ ಸೈನ್ ಬೇಕಂತೆ ಕಣ. ಹೋಗ ಸಿಗ್ನೇಚರ್ ಮಾಡಕ್ಕೆ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಾ? ಡಿಜಿಟಲ್ ಸಿಗ್ನೇಚರ್ ಮಾಡಿದ್ರೆ ಆಗುತ್ತಪ್ಪ. ನೋಡಿ ಅದಕ್ಕೆ ನನಗೆ ಗೊತ್ತಿಲ್ವಾ ಅದು ಡಿಜಿಟಲ್ ಸೈನ್ ಮಾಡಿ ಕಳಿಸ್ಬೋದು ಅಂತ. ಗೆಳೆಯ, ಮೇಲ್ನೋಟಕ್ಕೆ ಅದು ಸಿಗ್ನೇಚರ್ ಅಂತ ಅನ್ನಿಸ್ಬೋದು, ಆದರೆ ಬೇರೇನೋ ಲೀಗಲ್ ಇಶ್ಯೂ ಆಗೋ ಥರ ಇದೆ ಕಣೋ. ಅದಕ್ಕೆ ನಾವು ಅಲ್ಲಿಗೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಸಾಲ್ವ್ ಆಗಲ್ಲಪ್ಪ. ದೇವರಣ್ಣ, ನನ್ಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆಯ್ತು ಹೋಗೋಣ ಬಿಡು. ನಾವು ಅಲ್ಲಿಗೆ ಹೋಗಿ ತುಂಬಾ ದಿವಸ ಆಯ್ತು. ಒಂದು ಟ್ರಿಪ್ ಆದಂಗೆ ಆಗುತ್ತೆ, ಫ್ಯಾಕ್ಟ್ರಿನೂ ನೋಡ್ಕೊಂಡ್ ಬಂದಂಗೆ ಆಗುತ್ತೆ. ಏನಾಯ್ತು, ಹೋಗೋಣ. ನೀವು ನನ್ಗೇನ್ ಹೇಳಿದ್ರಿ ನೆನ್ಪು ಮಾಡ್ಕೊಳ್ಳಿ. 1000 ಹೇಳಿರ್ತೀನಿ, ಯಾವ್ದನ್ನ ಅಂತ ನೆನ್ಪು ಮಾಡ್ಕೊಳ್ಳಿ. ಇಂಥದ್ದು ಅಂತ ಹೇಳಿದ್ರೆ ನೆನಪಾಗುತ್ತಪ್ಪ. ಹೌದಲ್ಲ, ಸಾರಿ, ನಾನೇ ಹೇಳ್ತೀನಿ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ನೀವು ನಂಗೆ ಏನ್ ಮಾತು ಕೊಟ್ರಿ? ಮ್ಯಾಕ್ಸಿಮಮ್ ಟೈಮ್ ನಿಮ್ ಜೊತೆನೆ ಸ್ಪೆಂಡ್ ಮಾಡ್ತೀನಿ, ನಾನು ನಿಮ್ ಜೊತೆನೇ ಇರ್ತೀನಿ, ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರಿ. ಈಗ ನಿಮ್ ಮಾತನ್ನ ನೀವು ಮುರಿತಿದ್ದೀರಾ. ಯು ಆರ್ ಬ್ರೇಕಿಂಗ್ ದ ಪ್ರಾಮಿಸಸ್. ಇಲ್ಲ ರೀ, ನಾನು ಹೇಳಿದ್ ನಿಜ. ಇದು ಎಮರ್ಜೆನ್ಸಿ ಅಲ್ವಾ? ಏನ್ ಎಮರ್ಜೆನ್ಸಿ? ಈಗ ತಾನೇ ನೀವು ಹೇಳಿದ್ರಿ ಟ್ರಿಪ್ ಆದಂಗ ಆಗುತ್ತೆ ಅಂತ. ಅಲ್ಲ, ನೀವು ಮಾತ್ರ ಟ್ರಿಪ್ ಮಾಡಿದ್ರೆ ಸಾಕ? ನಾನು ನನ್ನ ಮಗು ಟ್ರಿಪ್ ಮಾಡಬಾರ್ದಾ? ನಮ್ಮಿಬ್ಬರನ್ನ ಬಿಟ್ಟು ನೀವು ಮಾತ್ರ ಟ್ರಿಪ್ ಮಾಡ್ಕೊಂಡ್ ಬಂದ್ಬಿಡ್ತೀರಾ? ಕರೆಕ್ಟ್ ಪಾಯಿಂಟ್. ಅದಕ್ಕೆ ಕರೆಕ್ಟಾಗಿ ಹೇಳಿದ್ರಲ್ಲಪ್ಪ. ರೀ ನಾನು ಬಾಯಿ ಮಾತಾಗ ಹೇಳಿದೆ ಅಷ್ಟೇ ರೀ. ಹೋಗ್ತಾ ಇರೋದು ಬಿಸ್ನೆಸ್ ಕಾರಣಕ್ಕೇನೆ. ಏನಿಲ್ಲ, ನೀವು ಸುಮ್ಮನೆ ತೇಪೆ ಹಚ್ಚಕ್ ಬರ್ಬೇಡಿ. ಇಂಥ ಟೈಮಲ್ಲಿ ನಾನು ನಿಮ್ ಜೊತೆ ಇರ್ಬೇಕು, ನೀವ್ ನನ್ನ ಜೊತೆ ಇರ್ಬೇಕು. ಭೂಮಿಕಾ, ಅರೆ ರೀ ಭೂಮಿಕಾ, ಇಲ್ಲಿ ನೋಡ್ರಿ. ಯಾಕ್ರಿ ಹಿಂಗ್ ಮುಖ ತಿರುಗಿಸ್ಕೋತಿರಲ್ಲ? ನಾನು ಹೇಳೋದು ಸ್ವಲ್ಪ ಕೇಳ್ರಿ. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಇಷ್ಟೇನಾ ನಿಮ್ ನನ್ನ ಅರ್ಥ ಮಾಡ್ಕೊಂಡಿರೋದು? ನಾನು ಹೇಳಿದ್ದು ನಿಮ್ ಒಳ್ಳೇದಕ್ಕೆ, ನಿಮ್ಮ ಮೇಲಿನ ಕನ್ಸರ್ನ್ಗೆ. ಅರೆ ನೋಡ್, ನಾನು ಮಾತಾಡ್ತಾನೆ ಇದೀನಿ, ಸುಮ್ಮನೆ ಇದಿರಲ್ಲ. ಏನಾದ್ರು ಹೇಳಿ. ಏನ್ ಮಾಡ್ಲಿ, ನನಗೆ ಬೇಜಾರಾಗಿದೆ, ನಾನು ಯಾರ ಹತ್ರನೂ ಮಾತಾಡಲ್ಲ. ನಿಮ್ ಹೊಟ್ಟೆಲಿ ಮಗು ಇದೆ ಅಂತ ನೀವು ಮಗು ಥರನೇ ಆಡ್ತಾ ಇದ್ದೀರಾ. ಹೌದು, ನನ್ನ ಮಗುನೇ. ಏನೀಗ? ಈಗ ನೀವು ನನ್ನ ಕರ್ಕೊಂಡು ಹೋಗ್ತಿರೋ ಇಲ್ವೋ ಅಷ್ಟೇ ಮಾತ್ರ ಹೇಳಿ. ಅದ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಿ ಬೆಣ್ಣೆ ಹಚ್ಚಕ್ ಬರ್ಬೇಡಿ. ಆಯ್ತು, ಓಕೆ, ಹೋಗೋಣ. ನಾನು ಆನಂದ್ ಆಲ್ರೆಡಿ ಡಿಸೈಡ್ ಮಾಡಿದ್ದಾಗಿದೆ. 3 ಜನ ಒಟ್ಟಿಗೆ ಹೋಗ್ತಾ ಇದೀವಿ. ಹ್ಯಾಪಿ? ಎಸ್, ಥ್ಯಾಂಕ್ ಯು ಸೋ ಮಚ್. ವೆರಿ ವೆರಿ ಹ್ಯಾಪಿ. ಈಗ ನನಗೆ ತುಂಬಾ ಖುಷಿ ಆಗ್ತದೆ. ಅಲ್ಲ ರೀ, ಇಲ್ಲಿಂದ ಅಲ್ಲಿ ತನಕ ಟ್ರಾವೆಲ್ ಮಾಡ್ಬೇಕಲ್ವಾ? ಸುಸ್ತಾಗಲ್ವಾ ನಿಮ್ಗೆ? ಗೌತಮ್ ಅವರೇ, ನೀವು ನನ್ನ ಜೊತೆ ಇದ್ರೆ ನಾನು ಭೂಮಿನೇ ಒಂದ್ ರೌಂಡ್ ಸುತ್ತ ಹಾಕೊಂಡ್ ಬರ್ಬೋದು. ನೀವು ನನ್ನ ಪಾಲಿಗೆ ಎನರ್ಜಿ ಡ್ರಿಂಕ್ ಇದ್ದ ಹಾಗೆ. ನೀವು ನನ್ನ ಜೊತೆ ಇದ್ರೆ ನನ್ಗೆ ಯಾವ ಸುಸ್ತು ಆಗಲ್ಲ, ಬ್ಯಾಟ್ರಿ ರೀಚಾರ್ಜ್ ಆಗೋಗ್ಬಿಡುತ್ತೆ. ನೀವೇನು ವರಿ ಮಾಡ್ಕೋಬೇಡಿ, ನಂಗೆ ಏನೂ ಆಗಲ್ಲ, ನಾನು ಆರಾಮಾಗಿರ್ತೀನಿ. ನೀವು ಇಷ್ಟು ಧೈರ್ಯ ಕೊಟ್ಮೇಲೆ ನಂದು ಯಾವ ಅಬ್ಜೆಕ್ಷನ್ ಇಲ್ಲ. 3 ಜನ ಹೋಗ್ಬಿಟ್ಟು ಬರೋಣ. ಒಂಥರದಲ್ಲಿ ನೀವು ನಮ್ಮ ಜೊತೆಗೆ ಬರೋದೇ ಕರೆಕ್ಟ್. ಯಾಕಂದ್ರೆ ಮನೇಲಿ ಅಮ್ಮ ಮತ್ತೆ ಸುಧಾ ಇಬ್ರು ಇಲ್ಲ, ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ದಾರೆ. ನಿಮ್ಗೆ ಯಾರು ಕಂಪನಿ ಇಲ್ಲ. ಅಟ್ಲೀಸ್ಟ್ ನೀವು ನಮ್ಮ ಜೊತೆಗೆ ಬಂದರೆ ನಿಮ್ಗೊಂದು ಕಂಪನಿ ಇರುತ್ತೆ, ಟೈಮ್ ಪಾಸ್ ಆಗುತ್ತೆ. ನೀವು ನನ್ನ ಕಣ್ಣು ಮುಂದೆನೇ ಇರ್ತೀರಾ, ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ತಪ್ಪುತ್ತೆ. ಓಕೆ, ಲೆಟ್ಸ್ ಗೋ ಟುಗೆದರ್. ಎಸ್, ಸರಿ, ನೀವು ರೆಡಿ ಮಾಡ್ಕೊಳ್ಳಿ. ನಾನು ಮತ್ತೆ ಆನಂದ್ ಯಾವಾಗ ಹೊರಡೋದು ಅಂತ ಪ್ಲಾನ್ ಮಾಡ್ತೀವಿ. ಓಕೆ. ಅಂತೂ ಕನಕದುರ್ಗಕ್ಕೆ ಹೋಗೋದು ಕನ್ಫರ್ಮ್ ಆಯ್ತು. ಇನ್ನಲ್ಲಿ ಹೋಗಿ ಆ ರಹಸ್ಯನ ಕಂಡುಹಿಡಿಬೇಕು. ತಗೊಳ್ಳಿ ಬ್ಯಾಗ್ ಮೇಡಮ್.
ಏನಾದ್ರು ಬೇಕಾ ತಂದ್ಕೊಡ್ಲಾ? ಇಲ್ಲ ಏನು ಬೇಡ, ತಂದ್ಕೊಡಕ್ ಬೇರೆ ಜನ ಇರ್ತಾರೆ ಇಲ್ಲಿ. ಸರಿ ಮೇಡಮ್. ತೊಗೊಳ್ಳಿ ನಿಮ್ಮ ರೂಮ್ ಕೀ. ಸರಿ ಮೇಡಮ್, ನಾನು ಬರ್ತೀನಿ. ಫ್ರೆಂಡ್, ನೀವೆಲ್ಲ ಹೋಗ್ತಿದ್ದೀರಾ? ನೀವು ನನ್ನ ಜೊತೆನೇ ಇರಿ. ಲಚ್ಚಿ, ಯಾಕಮ್ಮ, ನಾನೇನ್ ಮಾಡ್ದೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇರ್ಲಿ ಬಿಡಿ ಮೇಡಮ್, ಪಾಪ ಮಗು ಅಲ್ವಾ, ಅದಕ್ಕೇನು ಗೊತ್ತಾಗತ್ತೆ, ಮನ್ಸಿಗೆ ಅನ್ಸಿದ್ನ ಹಾಗೆ ಹೇಳ್ಬಿಡುತ್ತೆ. ಸರಿ ಮೇಡಮ್, ನಾನು ನನ್ನ ರೂಮ್ಗೆ ಹೋಗಿ ಸೆಟ್ಲ್ ಆಗ್ತೀನಿ, ನೀವು ನಿಮ್ಮ ರೂಮ್ಗೆ ಹೋಗಿ. ಮೇಡಮ್, ಇಲ್ಲಿ ನೀರೆಲ್ಲ ಕುಡಿಯಕ್ಕೆ ಹೋಗ್ಬಿಡಿ, ಆರೋಗ್ಯ ಹಾಳಾದ್ರೆ ಆಮೇಲೆ ಕಷ್ಟ. ಬರ್ತಾ ನಾನೇ ವಾಟರ್ ಬಾಟಲ್ ತಗೊಂಡ್ಬರ್ತೀನಿ. ಇಲ್ಲಿಂದ ಹೋಗೋವರೆಗೂ ನಾನೇ ವಾಟರ್ ಸಪ್ಲೈ ಮಾಡ್ತೀನಿ ಮೇಡಮ್. ಏನ್ ಬೇಕಾಗಿಲ್ಲ, ಅದನ್ನ ಕೊಡಕ್ಕೆ ಬೇರೆ ಜನ ಇರ್ತಾರೆ ಇಲ್ಲಿ. ಏನ್ ಮೇಡಮ್ ನೀವು ಇನ್ನೂ ಕೌಂಟ್ರ್ ಕೊಡೋದು ಬಿಟ್ಟಿಲ್ವಲ್ಲ? ನಾನು ಇರೋ ವಿಷಯನ ಹೇಳ್ತಿರೋದು ನಿಮ್ಗೆ. ಸರಿ ಮೇಡಮ್. ಮೇಡಮ್, ಇಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ, ಆಮೇಲೆ ಮಲೇರಿಯಾ ಬಂದ್ಬಿಟ್ರೆ ಕಷ್ಟ ಮೇಡಮ್. ಅದಕ್ಕೆ ವಾಟರ್ ಬಾಟ್ಲು ತರ್ತಾ ಸೊಳ್ಳೆ ಕಾಯಿಲೆ ತಂದ್ಬಿಡ್ತೀನಿ ಮೇಡಮ್. ರೀ, ನಿಮಗೆ ಏನ್ ಅನ್ಸ್ತೋ ಅದನ್ನ ಮಾಡ್ರಿ. ಯಾಕೆ ಎಲ್ಲದಕ್ಕೂ ಪದೇ ಪದೇ ಈ ತರ ವಟ ವಟ ಅಂತಿರ್ತೀರಾ? ಸರಿ ಮೇಡಮ್. ಅಮ್ಮ, ಅವ್ರಿಗೆ ಯಾಕೆ ನೀನ್ ಹಂಗ್ ಮಾಡ್ತೀಯ? ಅವ್ರ ನನ್ ಬೆಸ್ಟ್ ಫ್ರೆಂಡ್ ಗೊತ್ತಾ? ಅವ್ರ ಯಾಕೆ ನಮ್ಮೊಟ್ಟಿಗೆ ಇಡ್ಬಾರ್ದು? ಫ್ರೆಂಡ್ ಅಂತ ಫ್ರೆಂಡು ಹೇಳ್ಬಿಟ್ಲು. ನೋಡು, ನಿಮ್ಮಮ್ಮ ಬೆಸ್ಟ್ ಫ್ರೆಂಡು ಎಲ್ಲ ನಾನು. ನಿನಗೆ ಏನೇನ್ ಬೇಕು ಎಲ್ಲ ನಾನ್ ತಾನೇ ಮಾಡ್ಕೊಡೋದು. ಸೊ ನಾನೇ ನಿನ್ ಬೆಸ್ಟ್ ಫ್ರೆಂಡು, ಅರ್ಥ ಆಯ್ತಾ? ಸರಿ ಸರಿ ಬಾ.